ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಆದ್ರೆ ಕೇಳ್ತಿದ್ರು, ನಾವು ಈ ವರ್ಷ ಎಷ್ಟು ಫೀಸ್ ಕಟ್ಟಬೇಕಾಗುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು. ಲಕ್ಷಗಟ್ಟಲೆ ಏನಾದ್ರೂ ನಾವು ಫೀಸ್ ಕಟ್ಟಬೇಕಾ, ಯಾವ ಯಾವ ಕ್ಯಾಟಗಿರಿ ಅವರು ಎಷ್ಟೆಷ್ಟು ಫೀಸ್ ಕಟ್ಟಬೇಕು ಅನ್ನುವಂತಹ ಡೀಟೇಲ್ಸ್ ಬಗ್ಗೆ ಕೇಳ್ತಿದ್ರು. ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಒಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಮತ್ತೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಸಿಇಟಿ ವಿದ್ಯಾರ್ಥಿಗಳಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ನೋಡಿ, ಎಲ್ಲರೂ ವಿಡಿಯೋ ನೀವು ಎಲ್ಲಿ ಸ್ಕಿಪ್ ಮಾಡಿದ್ರು ನಿಮ್ಗೆ ಅರ್ಥ ಆಗಲ್ಲ ವಿಡಿಯೋ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ನಿಮ್ಗೆ ಒತ್ತಿ ಹೇಳ್ತಿದ್ದೀನಿ ಇಂಪಾರ್ಟೆಂಟ್ ವಿಡಿಯೋ ಅನ್ಬಿಟ್ಟು. ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ಆದಷ್ಟು ನಿಮ್ ಗ್ರೂಪ್ಸ್ ಅಲ್ಲೆಲ್ಲ ಶೇರ್ ಮಾಡಿ ಈ ವಿಡಿಯೋನ, ಅವ್ರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಈಗ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಫೀಸ್ ಸ್ಟ್ರಕ್ಚರ್ ಆದ್ರೆ ಓಪನ್ ಮಾಡಿ ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ನಾನು ನಿಮ್ಗೆ ಏನ್ ಫೀಸ್ ಸ್ಟ್ರಕ್ಚರ್ ತೋರಿಸ್ತಿದ್ದೀನಿ, ಇದು 2023-24 ಸಾಲಿನ ಫೀಸ್ ಸ್ಟ್ರಕ್ಚರ್ ಆಗಿದೆ. ಅಂದ್ರೆ ನಿಮ್ಮ ಸೀನಿಯರ್ಸ್ ಲಾಸ್ಟ್ ಇಯರ್ದು. ನಿಮ್ಮದು ಬಂದ್ಬಿಟ್ಟು 2024-25 ಸಾಲಿನ ಫೀಸ್ ಸ್ಟ್ರಕ್ಚರ್ ಆದ್ರೆ ಬರುತ್ತೆ. ಈಗ ಇಲ್ಲಿರುವಂತಹ ಫೀಸ್ ಸ್ಟ್ರಕ್ಚರ್ ಅಲ್ಲಿ ನಿಮ್ಗೆ 10% ಜಾಸ್ತಿ ಆಗಿದೆ ಫೀಸು. ಈಗ ಇಲ್ಲೇನ್ ಫೀಸ್ ಅಮೌಂಟ್ ಕೊಟ್ಟಿದ್ದಾರೆ, ನಾನು ನಿಮ್ಗೆ ಅಮೌಂಟ್ ಏನ್ ಹೇಳ್ತೀನಿ ಅದಕ್ಕೆ 10% ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳಿ, ಅಷ್ಟು ಫೀಸ್ ಆದ್ರೆ ಇರುತ್ತೆ. ಈ ಬಾರಿ ಬರುವಂತಹ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಚೇಂಜಸ್ ಏನಾಗಿರುತ್ತೆ ಅಂದ್ರೆ, ಇಲ್ಲಿರುವಂತಹ ಫೀಸ್ಗೆ ಎಲ್ಲಾ ಫೀಸ್ ಅಲ್ಲೂ 10% ಎಕ್ಸ್ಟ್ರಾ ಆಡ್ ಆಗಿರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಫೀಸ್ ಹೆಚ್ಚಳ ಆದ್ರೆ ಮಾಡಿದ್ದಾರೆ 10%. ಓಕೆನಾ? ನೋಡಿ, ಈಗ ನಾನು ಒಂದೊಂದು ಕೋರ್ಸೇ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ಕ್ಯಾಟಗಿರೀಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಇಲ್ಲಿ ಕ್ಯಾಟಗಿರೀಸ್ GM 2A 2B 3A 3B ಇನ್ಕ್ಲೂಡಿಂಗ್ SC ST annual income above Rs 10 lakhs including category 1 annual income above 2.5 lakhs. ನೋಡಿ, ಇಲ್ಲಿ ಮೊದಲನೇದಾಗಿ ಕ್ಯಾಟಗಿರಿ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ GM. ಓಕೆನಾ? ಜನರಲ್ ಅವ್ರಿಗೆ 2A 2B 3A 3B ಕ್ಯಾಟಗಿರಿ ಅವ್ರಿಗೆ, ಮತ್ತೆ SC ST ಅವ್ರಿಗೆ ಎಬೋ 10 lakh ಯಾರ್ದು ಇನ್ಕಮ್ ಇದೆಯೋ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಕ್ಯಾಟಗಿರಿ 1 ಬರುವಂತ ಅವ್ರಿಗೆ ಆನ್ಯಲ್ ಇನ್ಕಮ್ ಯಾರಿಗೆ 2.5 ಲಕ್ಷಕ್ಕಿಂತ ಜಾಸ್ತಿ ಇದೆಯೋ ಅವ್ರಿಗೆ ಇದು ಮೊದಲನೇದು ಅಪ್ಲಿಕೇಬಲ್ ಆಗುವಂತದ್ದು. ಓಕೆನಾ? ಎರಡನೇದು SNQ ಇಂಜಿನಿಯರಿಂಗ್ ಕೋರ್ಸಸ್. ಇದು SNQ ಸೂಪರ್ ನ್ಯೂಮರರಿ ಕೋಟಾ. SNQ ಬಗ್ಗೆ ಆಲ್ರೆಡಿ ಸಂಪೂರ್ಣವಾದ ನಾನು ವಿಡಿಯೋ ಮಾಡಿದೀನಿ, ನಮ್ಮ ಚಾನಲ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಗೊತ್ತಿಲ್ಲ ಅಂದ್ರೆ SNQ ಕೋಟಾ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ. SC ST annual income up to Rs 2.50 lakhs, annual income up to Rs 10 lakhs. ನೋಡಿ, ಇಲ್ಲಿ ಆನ್ಯುಯಲ್ ಇನ್ಕಮ್ ಅಪ್ ಟು Rs 2.5 lakhs ಅಂದ್ರೆ 2.5 lakh ವರೆಗೂ ಇರ್ಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಅವ್ರದ್ದು ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಮತ್ತೆ ಆನ್ಯುಯಲ್ ಇನ್ಕಮ್ ಅಪ್ ಟು Rs 10 lakh ಅಂದ್ರೆ 10 lakh ಗಿಂತ ಕಡಿಮೆ ಇರುವಂತವ್ರದ್ದು. ಓಕೆನಾ? ಇಲ್ಲಿ ನೋಡಿ, ಅಪ್ ಟು 10 lakh ಅಷ್ಟೇ. ನೀವು ಎಬೋ 10 lakh ಇರುವಂತವ್ರದ್ದು ಇಲ್ಲಿ ನಾರ್ಮಲ್ 2A 2B 3A 3B ಸ್ಟಾರ್ಟಿಂಗ್ ಕಾಲಮ್ ಅಲ್ಲಿ ಕೊಟ್ಟಿದ್ರಲ್ಲ ಅಲ್ಲೇ ಬರುತ್ತೆ. ಇನ್ನೊಂದು ಕ್ಯಾಟಗಿರಿ 1 ಆನ್ಯುಯಲ್ ಇನ್ಕಮ್ ಅಪ್ ಟು 2.5 lakhs. ಓಕೆನಾ? ಈಗ ನಾವು ಫೀಸಸ್ ನೋಡ್ತಾ ಹೋಗೋಣ. ಫೀಸಸ್ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ನಿಮ್ಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ನಿಮ್ಮ ಒಂದು ಕ್ಯಾಟಗಿರಿ GM 2A 2B 3A 3B ಮತ್ತೆ SC ST ವಿದ್ಯಾರ್ಥಿಗಳು 10 lakh ಎಬೋ ಯಾರ್ದಿದೆ, 10 lakh ಎಬೋ ಯಾರ್ದು ಇನ್ಕಮ್ ಇದೆ ಅವ್ರಿಗೆ ಮಾತ್ರ ಅಪ್ಲಿಕಬಲ್. ಇಂದ ಮೊದಲನೇದು ಹೇಳ್ತಿರುವಂತದ್ದು. ಗವರ್ನಮೆಂಟ್ ಕಾಲೇಜಲ್ಲಿ ಬಂದ್ಬಿಟ್ಟು ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೋರ್ಸಸ್ಗೆ 40,860 ರೂಪಾಯಿ ಇರುತ್ತೆ ಫೀಸು. ಈಗ ನಾನು ಮೇಲೆ ಹೇಳಿದ್ದೀನಲ್ಲ ಆ ಕ್ಯಾಟಗಿರಿಗೆ. ಈಗ SNQ ಕೋಟಾ ಅವ್ರಿಗೆ ಎಷ್ಟಿರುತ್ತೆ ಅಂದ್ರೆ 21,360 ರೂಪಾಯಿ ಆದ್ರೆ ಇರುತ್ತೆ. ಓಕೆನಾ? SC ST ವಿದ್ಯಾರ್ಥಿಗಳಿಗೆ 750 ರೂಪಾಯಿ ಇರುತ್ತೆ. ಕೇವಲ 750 ರೂಪಾಯಿ ಹಣ ಆದ್ರೆ ಇರುತ್ತೆ. ಓಕೆನಾ? ಇನ್ಕಮ್ ಎಷ್ಟಿರ್ಬೇಕು? ಅಪ್ ಟು 2.5 lakhs ಮತ್ತೆ ಇನ್ಕಮ್ ಅಪ್ ಟು Rs 10 lakhs. ಓಕೆನಾ? 10 lakhs ಗಿಂತ ಮೇಲೆ ಇರಬಾರ್ದು. ಓಕೆನಾ? ಇಲ್ಲಿ ನೋಡಿ 750 ರೂಪಾಯಿ ಆದ್ರೆ ಇರುತ್ತೆ SC ST ವಿದ್ಯಾರ್ಥಿಗಳಿಗೆ. ಕ್ಯಾಟಗಿರಿ 1 ಆನ್ಯುಯಲ್ ಇನ್ಕಮ್ ಅಪ್ ಟು 2.5 lakhs 21,360 ಇರುತ್ತೆ ಕ್ಯಾಟಗಿರಿ 1 ವಿದ್ಯಾರ್ಥಿಗಳಿಗೆ. ಓಕೆನಾ? ಇದೆಲ್ಲ ಗವರ್ನಮೆಂಟ್ ಕಾಲೇಜಸ್ ಅಲ್ಲಿ ಇಂಜಿನಿಯರಿಂಗ್ ಮತ್ತೆ ಆರ್ಕಿಟೆಕ್ಚರ್ ಕೋರ್ಸಸ್ಗೆ. ಫಾರ್ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಅಲ್ಲಿ ಎಷ್ಟಿರುತ್ತೆ ಫೀಸು ಅನ್ನುವಂಥದ್ದು. ಇಲ್ಲಿ ನೋಡಿ, ಮತ್ತೆ ಸೇಮ್ ಕ್ಯಾಟಗಿರಿ GM 2A 2B 3A 3B SC ST ಅಬೋ 10 lakhs ಇರುವಂತವ್ರದ್ದು ಇಲ್ಲಿ 40,860 ಇದೆ. ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಅಲ್ಲಿ SNQದು ಸೇಮ್ ಇದೆ 21,360. ಇಲ್ಲಿ ಎರಡನೇದು ನೋಡ್ಕೊಳ್ಳಿ. ಓಕೆನಾ? 750 21,360 ಏನು ಚೇಂಜ್ ಆಗಿಲ್ಲ, ಸೇಮ್ ಇದೆ. VTU ರೀಜನಲ್ ಕಾಲೇಜಸ್ ಅಲ್ಲಿ ಎಷ್ಟಿದೆ ಅಂದ್ರೆ 45,750 ರೂಪಾಯಿ ಆದ್ರೆ ಇದೆ. ಓಕೆನಾ? 45,750 ಈ ಅಮೌಂಟ್ಸ್ ಎಲ್ಲ ಏನಿದೆ ಅದಕ್ಕೆ ನೀವು 10% ಎಕ್ಸ್ಟ್ರಾ ಆಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ 10% ಫೀಸ್ ಆದ್ರೆ ಹೆಚ್ಚಳ ಮಾಡಿದ್ದಾರೆ.
SNQ ಬಂದ್ಬಿಟ್ಟು 21,360, SC ST ಅವ್ರಿಗೆ ಸೇಮ್ 750 ಇದೆ. ಓಕೆನಾ, 10 ಲ್ಯಾಕ್ಗೆ ಕಡಿಮೆ ಇರುವಂತವ್ರದ್ದು ಇನ್ಕಮ್ 10 ಲ್ಯಾಕ್ ಮೇಲೆ ಇರಬಾರ್ದು, ಅವ್ರಿಗೆ ಎಷ್ಟಿದೆ ಅಂದ್ರೆ 750 ಇದೆ. ಕ್ಯಾಟಗಿರಿ 1 ಆನ್ಯುಯಲ್ ಇನ್ಕಮ್ ಅಪ್ ಟು 2.5 ಲ್ಯಾಕ್ಸ್ ಅವ್ರಿಗೆ 21,360 ಸೇಮ್ ಇದೆ. ಇಲ್ಲಿ VTU ರೀಜನಲ್ ಕಾಲೇಜಸ್ ಅಲ್ಲಿ, ಇದು VTUದು ಮ್ಯಾಕ್ಸಿಮಮ್ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ VTU ಅಂಡರ್ ಯೂನಿವರ್ಸಿಟಿ ಅಲ್ಲೇ ಬರ್ತವೆ. ಇದು VTU ರೀಜನಲ್ ಕಾಲೇಜಸ್ಗೆ. ಮತ್ತೆ ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಫೀಸ್ ಎಷ್ಟಿದೆ ಅಂದ್ರೆ 96,574 ರೂಪಾಯಿ ಆದ್ರೆ ಫೀಸ್ ಇದೆ ಇಲ್ಲಿ. ಓಕೆನಾ, ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ 96,574 ಇದೆ. SNQ ಕೋಟಾದಲ್ಲಿ 31,360 ಇದೆ. SC ST ಅವರಿಗೆ 750 ಸೇಮ್ ಇದೆ. ಕ್ಯಾಟಗಿರಿ 1 ಆನ್ಯುಯಲ್ ಇನ್ಕಮ್ ಬಂದ್ಬಿಟ್ಟು 77,074 ಇದೆ. ಇಲ್ಲಿ ನಾನು ಸ್ಟಾರ್ಟಿಂಗ್ ದೆಲ್ಲ ನಿಮ್ಗೆ 96,574 ಇದೆ ಅಲ್ಲ, ಅದು ಕ್ಯಾಟಗಿರಿ ಯಾವ್ದಂತ ನೀವು ಮೇಲೆ ನೋಡ್ಕೊಳ್ಳಿ ನೀವೇ. ಅಲ್ಲಿ GM 2A 2B 3A 3B ಕ್ಯಾಟಗಿರಿಯಲ್ಲಿ ಬರುವಂತವ್ರದ್ದು ನೋಡ್ಕೊಳ್ಳಿ ಅದ್ ನೀವೇ. ಮತ್ತೆ ನಾನು ಯಾಕೆ ಪ್ರತಿಯೊಂದಕ್ಕೂ ಹೇಳೋದಂತ ಹೇಳ್ತಿಲ್ಲ. ಟೈಪ್ 2 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್. ಇದು ಅನ್ಏಡೆಡ್ ಕಾಲೇಜಸ್. ಇಲ್ಲಿ ಏನಾಗುತ್ತಂದ್ರೆ 1,04,265 ರೂಪಾಯಿ ಆದ್ರೆ ಇರುತ್ತೆ. ಇಲ್ಲಿ ನೋಡಿ 1,04,265 ರೂಪಾಯಿ ಫೀಸ್ ಆದ್ರೆ ಇರುತ್ತೆ. GM 2A 2B 3A 3B ವಿದ್ಯಾರ್ಥಿಗಳಿಗೆ, ಮತ್ತೆ SC ST ಎಬೋ 10 ಲ್ಯಾಕ್ ಯಾರ್ದಿದೆ ಅವ್ರಿಗೆ, ಮತ್ತೆ ಕ್ಯಾಟಗಿರಿ 1 ಅವ್ರದ್ದು ಎಬೋ 2.5 ಲ್ಯಾಕ್ಸ್ ಯಾರ್ದಿದೆ ಅವ್ರಿಗೆ 1,04,265 ರೂಪಾಯಿ ಆದ್ರೆ ಇರುತ್ತೆ. SNQ ಕೋಟಾ ವಿದ್ಯಾರ್ಥಿಗಳಿಗೆ 31,360 ಇರುತ್ತೆ. SC ST ಅವರಿಗೆ 750 ಸೇಮ್ ಇರುತ್ತೆ. SC ST ಅವ್ರಿಗೆ ಯಾಕೆ ಕಡಿಮೆ ಇದೆ ಅಂತ ನೀವು ಹೇಳ್ಬೋದು. SC ST ಅವರಿಗೆ ಇಲ್ಲಿ ಅಮೌಂಟ್ ಇದು 750 ಇರುತ್ತಲ್ಲ, ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಸ್ಕಾಲರ್ಶಿಪ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಗೆ 4 ವರ್ಷನೂ 750 ರೂಪಾಯಿ ಇರ್ಬೇಕಂದ್ರೆ, ವರ್ಷಕ್ಕೆ 750 ಹಣ ಇರ್ಬೇಕಂದ್ರೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ನೀವು ಸೆಕೆಂಡ್ ಇಯರ್ ಇಂದ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಫೀಸ್ ಕಟ್ಟಬೇಕಾಗುತ್ತೆ. ಈಗ ಫಸ್ಟ್ ಇಯರ್ ಅಲ್ಲಿ 750 ಕಟ್ತೀರಾ, ಓಕೆನಾ. ಈಗ ಜಾಯ್ನ್ ಆಗ್ಬೇಕಾರೆ ಮತ್ತೆ ನೀವು ಸೆಕೆಂಡ್ ಇಯರ್ ಇಂದಾನು ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೇಕು. ಈಗ ಫಸ್ಟ್ ಇಯರ್ ಅಲ್ಲೂ ಅಷ್ಟೇ, ಜಾಯ್ನ್ ಆದ್ಮೇಲೆ 100% ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು. ಅದ್ ನಿಮ್ಗೆ ಸಪರೇಟ್ ಬೇಕಾದ್ರೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಇಲ್ಲಿ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಅದಕ್ಕೆ ನಿಮ್ದು 750 ಇದೆ. ಇಲ್ಲಿ OBC ವಿದ್ಯಾರ್ಥಿಗಳು ನೀವೆಲ್ಲ ಕೇಳ್ಬೋದು, ನಮಗೆ ಸ್ಕಾಲರ್ಶಿಪ್ ಬರಲ್ವಾ ಅಂತ. ನಿಮಗೂ ಸ್ಕಾಲರ್ಶಿಪ್ ಬರುತ್ತೆ, ಆದ್ರೆ ನಿಮ್ಗೆ 18,100 ರೂಪಾಯಿ ಆ ರೀತಿ ಸ್ಕಾಲರ್ಶಿಪ್ ಆದ್ರೆ ಬರುತ್ತೆ ನಿಮ್ಗೆ. ಇಲ್ಲಿ ನೋಡ್ಕೊಳ್ಳಿ. ಮತ್ತೆ ಸೇಮ್ 77,074. ಇಲ್ಲಿ ಟೈಪ್ 2 ಅನ್ಏಡೆಡ್ ಕಾಲೇಜಸ್ ಮತ್ತೆ ಅನ್ಏಡೆಡ್ ಕೋರ್ಸಸ್ ಆದ್ರೆ ನೋಡಿದೀವಿ ಏಡೆಡ್ ಅಲ್ಲಿ. ಇಲ್ಲಿ ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಲ್ಲಿ 96,574 ಇದೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೋರ್ಸಸ್ಗೆ. ಓಕೆನಾ. ಮತ್ತೆ ಇಲ್ಲಿ SNQದು ಇಲ್ಲ. ಇಲ್ಲಿ SC ST ವಿದ್ಯಾರ್ಥಿಗಳಿಗೆ ಸೇಮ್ 750 ಆದ್ರೆ ಇದೆ. 10 ಲಕ್ಷ ಕಡಿಮೆ ಇರುವಂತವ್ರದ್ದು ಇನ್ಕಮ್. ಇಲ್ಲಿ ಮತ್ತೆ ನೀವು ಕೇಳ್ಬೋದು, ಹಾಗಾದ್ರೆ ಈ ಫೀಸ್ ಎಲ್ಲ ನೀವು ಹೇಳ್ತಿದ್ರಲ್ಲ ಇಷ್ಟೇ ಫೀಸ್ ಇರುತ್ತಾ ಅಂದ್ರೆ, ನಿಮ್ಗೆ ಇಲ್ಲಿ ತೋರಿಸ್ತಿರೋ ಫೀಸ್ಗಿಂತ ಮತ್ತೆ ಕಾಲೇಜ್ ಫೀಸ್ ಎಕ್ಸ್ಟ್ರಾ ಇರುತ್ತೆ. ಕಾಲೇಜಲ್ಲಿ ನಿಮ್ಮ ಹತ್ರ ಒಂದು 10,000ದಿಂದ 20,000 ಕಾಲೇಜ್ ಫೀಸ್ ಆದ್ರೆ ಕಟ್ಸ್ಕೊಳ್ತಾರೆ. ಮೊದಲೇ ಹೇಳ್ಬಿಡ್ತಿದ್ದೀನಿ ನೋಡಿ ಈಗ. ಓಕೆನಾ. ನೀವು ಮತ್ತೆ ಎಕ್ಸ್ಟ್ರಾ ಈ ಫೀಸ್ ಜೊತೆಗೂ ಇರುತ್ತೆ. ಈಗ ಈ ಫೀಸ್ಗೆ 10% ಈ ವರ್ಷ ಆಲ್ರೆಡಿ ರೈಸ್ ಮಾಡೋರೆ ಫೀಸು. ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ನಿಮ್ಗೆ ಕಾಲೇಜಸ್ ಅಲ್ಲಿ ಕೂಡ 10,000ರಿಂದ 20,000 ಎಕ್ಸ್ಟ್ರಾ ಅಮೌಂಟ್ ಆದ್ರೆ ಕಟ್ಸ್ಕೊಳ್ತಾರೆ. ಓಕೆನಾ. ಇಲ್ಲಿ ಬಿ ಫಾರ್ಮಾ ಕೋರ್ಸ್ ನೋಡ್ತಾ ಹೋಗೋಣ. ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ 14,780. ಇಲ್ಲಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೋರ್ಸ್ ಇಲ್ಲಿ ನೋಡಿ, ಇಂಜಿನಿಯರಿಂಗ್ ಅಲ್ಲಿ ಇಲ್ಲಿ SNQ ಕೋಟಾ ಬರುತ್ತಷ್ಟೇ. ಇಲ್ಲಿ ಬಿ ಫಾರ್ಮಾ ಕೋರ್ಸ್ ಅಲ್ಲೆಲ್ಲ ಬರಲ್ಲ SNQ ಕೋಟಾದು. ಓಕೆನಾ. ಇಲ್ಲಿ 14,780 ರೂಪಾಯಿ ಇದೆ. SC ST ಅವ್ರದ್ದು 750 ಸೇಮ್ ಇದೆ. ಕ್ಯಾಟಗಿರಿ ಇಲ್ಲಿ 1 ಅವ್ರದ್ದು ಎಷ್ಟಿದೆ ಅಂದ್ರೆ 6,250 ರೂಪಾಯಿ ಆದ್ರೆ ಇದೆ. ಓಕೆನಾ. ಮತ್ತೆ ಅನ್ಏಡೆಡ್ ಕಾಲೇಜಸ್ ಅಲ್ಲಿ 26,750 ಇದೆ OBC ಅವ್ರಿಗೆ, OBC ಜನರಲ್ ಎಲ್ಲ ಅವ್ರಿಗೆ. ಇಲ್ಲಿ ಫಾರ್ಮ್ ಡಿ ಕೋರ್ಸ್ ಅಲ್ಲಿ 67,750 ಇರುತ್ತೆ ಅನ್ಏಡೆಡ್ ಕಾಲೇಜಸ್ ಅಲ್ಲಿ. ನಿಮಗೆ ಏಡೆಡ್ ಕಾಲೇಜಸ್ ಅನ್ಏಡೆಡ್ ಕಾಲೇಜಸ್ ಇವೆಲ್ಲ ನಿಮ್ಗೆ ಕನ್ಫ್ಯೂಸ್ ಇದ್ದೇ ಇರುತ್ತೆ. ಈಗ ಅವು ಮುಂದಿನ ವಿಡಿಯೋಸ್ ಅಲ್ಲಿ ನಿಮ್ಗೆ ಏಡೆಡ್ ಕಾಲೇಜಸ್ ಅನ್ಏಡೆಡ್ ಕಾಲೇಜಸ್ ಬಗ್ಗೆ ಎಲ್ಲ ನಿಮ್ಗೆ ಇಲ್ಲಿ ವಿಡಿಯೋ ಆದ್ರೆ ಮಾಡಿ ತಿಳಿಸ್ತೀನಿ. ಗೌರ್ಮೆಂಟ್ ಕಾಲೇಜಸ್, ಪ್ರೈವೇಟ್ ಕಾಲೇಜಸ್, ಏಡೆಡ್ ಕಾಲೇಜಸ್ ಇವೆಲ್ಲ. ಓಕೆನಾ. ಇದ್ರ ಬಗ್ಗೆ ನೀವೇನು ಕನ್ಫ್ಯೂಸ್ ಆಗುವ ಅವಶ್ಯಕತೆ ಇಲ್ಲ. ನಾನು ನೆಕ್ಸ್ಟ್ ವಿಡಿಯೋ ಆದ್ರೆ ತಿಳಿಸ್ತೀನಿ, ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಮಾಡಿ. ಈ ವಿಡಿಯೋದಲ್ಲಿ ಹೇಳಿದ್ರೆ ನೀವು ಕನ್ಫ್ಯೂಸ್ ಆಗ್ತೀರಿ. ಜಸ್ಟ್ ಫಾರ್ ರೆಫರೆನ್ಸ್ ಹೇಳ್ತಿದ್ದೀನಿ, ನಿಮ್ ಫೀಸ್ ಇಷ್ಟಿರುತ್ತೆ, ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಫೀಸು ಅಂತ. ಇದ್ರ ಜೊತೆಗೆ ಒಂದು 20,000 ಎಕ್ಸ್ಟ್ರಾನೇ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಓಕೆನಾ. ಫಾರ್ಮ್ ಸೈನ್ಸ್ ಕೋರ್ಸಸ್ಗೆ 33,475, 750 ಇದೆ. ಮತ್ತೆ ಇಲ್ಲಿ 17,113 ಇದೆ. ಇಲ್ಲಿ ಚೇಂಜ್ ಆಗಿದೆ ನೋಡಿ. ಇಲ್ಲಿ SC ST ವಿದ್ಯಾರ್ಥಿಗಳಿಗೆ ಆನ್ಯುಯಲ್ ಇನ್ಕಮ್ ಅಪ್ ಟು RS 10 ಲ್ಯಾಕ್ಸ್ ಯಾರ್ದಿದೆ ಅವ್ರದ್ದು ಏನಾಗಿದೆ ಅಂದ್ರೆ ಚೇಂಜ್ ಆಗಿದೆ ನೋಡಿ. ಇಲ್ಲಿ ಫೀಸ್ 17,113 ರೂಪಾಯಿ ಆದ್ರೆ ಇದೆ. ಓಕೆನಾ. ಕ್ಯಾಟಗಿರಿ 1 ಆನ್ಯುಯಲ್ ಇನ್ಕಮ್ ಬಂದ್ಬಿಟ್ಟು
ಅಪ್ ಟು 2.5 lakhs ಯಾರ್ದಿರುತ್ತೋ ಅವ್ರಿಗೆ ಬಂದ್ಬಿಟ್ಟು ಎಷ್ಟಿದೆ ಅಂದ್ರೆ ಇಲ್ಲಿ 33,475 ಇದೆ. ಇಲ್ಲಿ ವೆಟರ್ನರಿ ನೋಡೋದಾದ್ರೆ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಇಲ್ಲಿ ಇರೋದು ಗೌರ್ಮೆಂಟ್ ಕಾಲೇಜಸ್ ಮಾತ್ರ ವೆಟರ್ನರಿದು 69,700 ಇದೆ. SC ST ಅವರಿಗೆ 17,310 ಮತ್ತೆ ಅದರಲ್ಲಿ ಇನ್ಕಮ್ 10 lakh ಇರುವಂತಹವ್ರಿಗೆ ಅಪ್ ಟು 10 lakhs ಇನ್ಕಮ್ ಇರುವಂತಹವ್ರಿಗೆ 69,700 ರೂಪಾಯಿ ಇದೆ. ಓಕೆನಾ. ಈ ರೀತಿಯ ಕ್ಯಾಟಗಿರಿ 1 ಅವ್ರಿಗೆ 69,700 ಇದೆ. ಇಲ್ಲಿ ಕ್ಯಾಟಗಿರಿ 1 ಅವ್ರದ್ದು ಬಂದ್ಬಿಟ್ಟು 2.5 lakhs ಯಾರ್ದಿದೆಯೋ ಆನ್ಯಲ್ ಇನ್ಕಮ್ ಅಪ್ ಟು ಅವ್ರದೇ. ಓಕೆನಾ. ಈಗ ಇಲ್ಲಿ ಫಿಶರೀಸ್ ಅಂಡ್ ಡೈರಿ ಕೋರ್ಸ್ಗೆ 33,300 ಇದೆ. ಓಕೆನಾ. ಇಲ್ಲಿ ನೋಡಿ, ಈಗ ಯೂನಿವರ್ಸಿಟಿ ಫೀಸ್ ಇಲ್ಲೆಲ್ಲ ನೀವೇ ನೋಡ್ಕೊಂಡಿದ್ರ ಫೀಸ್ ಸ್ಟ್ರಕ್ಚರ್. ಈ ಫೀಸ್ ಸ್ಟ್ರಕ್ಚರ್ ನೀವೇ ನೋಡ್ಕೊಂಡು ನಿಮ್ಮ ಕ್ಯಾಟಗಿರಿಗೆ ನಿಮ್ಮ ಕೋರ್ಸ್ಗೆ ನಿಮ್ದು ಯಾವ ಕಾಲೇಜ್ ಇದೆ, ಗೌರ್ನಮೆಂಟಾ, ಏಡೆಡ್ಡಾ, ಅನ್ಏಡೆಡ್ಡಾ, ಪ್ರೈವೇಟಾ ಕಾಲೇಜಾ, ಇದು ನೀವು ನೋಡ್ಕೊಂಡು ಎಕ್ಸಾಕ್ಟ್ ಆಗಿ ಇದು ನೋಡ್ಕೊಂಡು ನೀವು ನಿಮ್ಮದು ಎಷ್ಟು ಫೀಸ್ ಇರುತ್ತೆ ಅನ್ನುವಂಥದ್ದು ಇದು ಮಾಡ್ಕೋಬೇಕಾಗುತ್ತೆ. ಓಕೆ. ಈಗ ಇಲ್ಲಿ ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡೆಡ್ ಇನ್ ಫೀಸ್ ಇನ್ ದ ಎಬೋ ಟೇಬಲ್. ಇಂಜಿನಿಯರಿಂಗ್ ಯೂನಿವರ್ಸಿಟಿ ಫೀಸ್ 10,610, ಆರ್ಕಿಟೆಕ್ಚರ್ 11,260, ಬಿ ಫಾರ್ಮಾ 5,500, ಫಾರ್ಮ್ ಡಿ 4,700. ಫಾರ್ ಆರ್ಕಿಟೆಕ್ಚರ್ ಕೋರ್ಸ್ ಅಪಾರ್ಟ್ ಫ್ರಮ್ ದ ಎಬೋ ಫೀಸ್ RS 650 ಈಸ್ ಎಕ್ಸ್ಟ್ರಾ. ಆರ್ಕಿಟೆಕ್ಚರ್ ಕೋರ್ಸ್ಗೆ ಎಬೋ ಫೀಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ 650 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ 10,000 ಅದರ್ ಫೀಸ್ ಆದ್ರೆ ಇನ್ಕ್ಲೂಡ್ ಆಗಿದೆ ಫಾರ್ ಗೌರ್ನಮೆಂಟ್ ಅಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜಸ್ಗೆ. ಮತ್ತೆ ಇಲ್ಲಿ 20,000 ಫೀಸ್ ಈಸ್ ಇನ್ಕ್ಲೂಡೆಡ್ ಇನ್ ದ ಎಬೋ ಟೇಬಲ್ ಫಾರ್ ಅನ್ಏಡೆಡ್ ಅಂಡ್ ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜಸ್ಗೆ. ಇಲ್ಲಿ ನೀವು ಫೀಸ್ ರೆಡಿ ಮಾಡ್ಕೊಳ್ಳೋಕೆ ನಿಮಗೆ ಸಮಸ್ಯೆ ಆಗೋದೇನಂದ್ರೆ, ನಿಮಗೆ ಸೀಟ್ ಇಲ್ಲಿ ಗೌರ್ನಮೆಂಟ್ ಕಾಲೇಜಲ್ಲೇ ಸಿಗುತ್ತಾ ಇಲ್ಲ ಪ್ರೈವೇಟ್ ಕಾಲೇಜಲ್ಲೇ ಸಿಗುತ್ತಾ, ಅದು ನಿಮ್ಗೆ ಗೊತ್ತಿರಲ್ಲ. ಏಡೆಡ್ ಕಾಲೇಜಲ್ಲೇ ಸಿಗುತ್ತಾ ಅನ್ಏಡೆಡ್ ಕಾಲೇಜಲ್ಲಿ ಸಿಗುತ್ತಾ ಅನ್ನುವಂಥದ್ದು ಅದು ನಿಮ್ಗೆ ಗೊತ್ತಾಗಲ್ಲ. ಆಪ್ಷನ್ ಎಂಟ್ರಿಯಲ್ಲಿ ಸೀಟ್ ಸಿಕ್ಕಾಗೆ ಗೊತ್ತಾಗುತ್ತೆ. ನೀವು ಎಷ್ಟು ಅಮೌಂಟ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಏನಿಲ್ಲ ಅಂದ್ರೂ ನೀವು 1 ಲಕ್ಷ ಮೇಲೇನೆ ಹಣ ರೆಡಿ ಮಾಡಾದ್ರೆ ಇಟ್ಕೊಂಡಿರ್ಬೇಕು. ಈಗ ಗೌರ್ಮೆಂಟ್ ಕಾಲೇಜು ಸಿಕ್ಕಿದಾಗ ನಿಮ್ಗೆ 40,860 ಈ ರೀತಿ ಎಲ್ಲ ಹಣ ಇದ್ದಾಗ ಓಕೆ ಉಳಿಯುತ್ತಲ್ಲ. ಒಂದು ವೇಳೆ ಪ್ರೈವೇಟ್ ಕಾಲೇಜ್ ಸಿಕ್ತಂದ್ರೆ ನೀವು ಲಕ್ಷ ಕಟ್ಬೇಕಾಗುತ್ತಲ್ಲ. ಈಗ 1 ಲಕ್ಷ ಮೇಲೇನೆ ನೀವು ಹಣ ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಳ್ಳೇದು ಅಂತ ನಾನು ನಿಮಗೆ ಒಂದು ಸಜೆಷನ್ ಆದ್ರೆ ಕೊಡ್ತಿದ್ದೀನಿ. ಈ ರೀತಿಯಾಗಿ ಫೀಸ್ ಸ್ಟ್ರಕ್ಚರ್ ಆದ್ರೆ ಇದೆ. ನಿಮ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಸಾಕಷ್ಟು ಜನ ಕೇಳ್ತಿದ್ರು, ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಈಗ ನಿಮ್ ವಿಡಿಯೋ ಅಲ್ಲೆಲ್ಲ ಕನ್ಫ್ಯೂಸ್ ಆಗಿರುತ್ತೆ. ಎಲ್ಲ ಕೋರ್ಸ್ದು ಎಲ್ಲ ಒಂದು ಕ್ಯಾಟಗಿರಿದು ಮಿಕ್ಸ್ ಆಗಿ ಹೇಳಿರೋದ್ರಿಂದ ನೀವು ಮತ್ತೆ ಇದನ್ನ ಡೀಟೇಲ್ ಆಗಿ ನೀವು ನೋಡ್ಕೋಬೇಕು. ಅಂದ್ರೆ ಈ ಫೀಸ್ ಸ್ಟ್ರಕ್ಚರ್ ನಾನು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ. ಇಲ್ಲಿ ಫೀಸ್ ಸ್ಟ್ರಕ್ಚರ್ ಅನ್ನು ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ, ಲಿಂಕ್ ಬಂದ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಫೀಸ್ ಸ್ಟ್ರಕ್ಚರ್ ಅನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನೀವು ನಿಮ್ಮ ಕ್ಯಾಟಗಿರಿಗೆ ನೀವು ಕ್ಲಿಯರ್ ಆಗಿ ನಿಮ್ಮ ಕ್ಯಾಟಗಿರಿಗೆ ಒಂದು ಅಮೌಂಟ್ ಎಷ್ಟಿದೆ, ಏನು ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟಿದೆ, ಪ್ರೈವೇಟ್ ಕಾಲೇಜಲ್ಲಿ ಎಷ್ಟಿದೆ, ಏಡೆಡ್ ಅನ್ಏಡೆಡ್ ಅಲ್ಲಿ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಈಗ ನೀವು ವಿಡಿಯೋ ನೋಡ್ತಿರೋರ್ಗೆ ಎಲ್ಲರಿಗೂ ತಲೆ ಕೆಟ್ಟೋಗಿರುತ್ತೆ, ಏನೋ ಅರ್ಥ ಆಗದೆ. ಯಾಕಂದ್ರೆ ನಿಮ್ಗೆ ಇಲ್ಲಿ ಎಲ್ಲಾ ಕ್ಯಾಟಗಿರಿದು ಎಲ್ಲ ಕೋರ್ಸ್ ಇಲ್ಲಿ ಎಲ್ಲ ಕ್ಯಾಟಗಿರಿದು ಎಲ್ಲ ಏಡೆಡ್ ಅನ್ಏಡೆಡ್ ಎಲ್ಲ ಕಾಲೇಜಸ್ದು ಮಿಕ್ಸ್ ಹೇಳಿರ್ತೀವಲ್ಲ, ಕನ್ಫ್ಯೂಸ್ ಆಗ್ತೀರಾ. ಈಗ ಜಸ್ಟ್ ಫಾರ್ ರೆಫರೆನ್ಸ್ ಹೇಳಿದ್ದಷ್ಟೇ. ಈಗ ಮತ್ತೆ ಫೀಸ್ ಸ್ಟ್ರಕ್ಚರ್ ಬರುತ್ತೆ. ನಿಮ್ಗೇನು ಇದೇನು ಚೇಂಜ್ ಆಗಿರಲ್ಲ. 2024 ಏನ್ ಚೇಂಜ್ ಆಗಿರುತ್ತೆ ಅಂದ್ರೆ ಎಕ್ಸ್ಟ್ರಾ 24-25 ನಿಮ್ಗೆ ಜಸ್ಟ್ ಏನ್ ಚೇಂಜ್ ಆಗಿರುತ್ತೆ ಅಂದ್ರೆ ಇಲ್ಲಿ 10% ಎಕ್ಸ್ಟ್ರಾ ಫೀಸ್ ಆದ್ರೆ ಆಡ್ ಆಗಿರುತ್ತೆ ಅಷ್ಟೇ. ಲಾಸ್ಟ್ ಇಯರ್ಗೆ ಈ ಇಯರ್ಗೆ ಎಲ್ಲ ಫೀಸಲ್ಲಿ 10% ಎಕ್ಸ್ಟ್ರಾ ಆಡ್ ಆಗಿರುತ್ತೆ. ಈಗ 40,860ಗೆ ಇನ್ನೊಂದು 10% ಎಕ್ಸ್ಟ್ರಾ ಫೀಸ್ ಆದ್ರೆ ಹಾಕಿರ್ತಾರೆ. ಆ ರೀತಿಯಾಗಿ ನೀವು ಕೇಳ್ಬೋದು ಯಾಕೆ ಎಕ್ಸ್ಟ್ರಾ ಫೀಸ್ ಅಂತೆಲ್ಲ. ಗ್ಯಾರಂಟಿ ಯೋಜನೆಗಳು ಅವು ಇವೆಲ್ಲ ಬರ್ತಿದಾವೆ, ಅದರಿಂದ ಎಕ್ಸ್ಟ್ರಾ ಫೀಸ್ಗಳೆಲ್ಲ ಹಾಕಿರ್ತಾರೆ. ನಾವೇನು ಮಾಡೋಕ್ಕಾಗಲ್ಲ, ಕಟ್ಟಲೇಬೇಕಾಗುತ್ತೆ. ಇದು ಗೈಸ್ ಸದ್ಯಕ್ಕೆ ಅಪ್ಡೇಟ್. ಈ ಇಮೇಜ್ ಅನ್ನ ಮತ್ತೆ ಪೋಸ್ಟ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಒಂದು ಟೈಮ್ ಹೋಗಿ ಚೆಕ್ ಮಾಡಿ, ನಿಮ್ಗೆ ಇನ್ನೊಂದ್ಸರಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮತ್ತೆ ನಿಮಗೆ ಫೀಸ್ ಸ್ಟ್ರಕ್ಚರ್ ಕುರಿತು ಏನೇ ಡೌಟ್ಸ್ ಇದ್ರೆ ಈ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.